ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವಿಷನ್. KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ 2026 ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ನೀವು ಕೇಳ್ತಿದ್ರಿ ಸರ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಮತ್ತು ಕ್ಲಾಸ್ಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ. ಸೊ ಒಂದು ಬ್ಯಾಚ್ ನಮ್ದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. CET ಆದ ತಕ್ಷಣ ಆಗಿರೋ ಬ್ಯಾಚ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ಬ್ಯಾಚ್ ನೀಟ್ ಎಕ್ಸಾಮ್ ಆದ ತಕ್ಷಣ ಅಂದ್ರೆ ಮೇ 3 ನೀಟ್ ಆದ ತಕ್ಷಣ ಮೇ 4ರಿಂದ ಮೇ 9ರವರೆಗೆ 6 ದಿನಗಳ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮ್ಮ ಕ್ಲಾಸ್ಗಳಲ್ಲಿ ಏನೇನಿದೆ, ಪ್ರತಿಯೊಂದು ಅಬ್ಸರ್ವೇಷನ್ಸ್ ಯಾವ ರೀತಿ ಇರುತ್ತೆ, ನಿಮ್ಗೂ ಸ್ಯಾಂಪಲ್ಸ್ ಯಾವ ರೀತಿ ಇರ್ತವೆ ಎಕ್ಸಾಮ್ಗೂ, ಅದರ ಬಗ್ಗೆನೂ ಒಂದು ಮಾಹಿತಿ ಕೊಟ್ಟಿರ್ತೀವಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೆ ಒಂದು ಸ್ಯಾಂಪಲ್ಸ್ ಸಿಕ್ಕಿರುತ್ತೆ. ಯಾರೆಲ್ಲ ಮತ್ತೆ ಕ್ಲಾಸಸ್ ಜಾಯ್ನ್ ಆಗ್ಬೇಕಂತ ಇರುತ್ತೆ ಅವರೆಲ್ಲ ನೀವು ನಮ್ಮ ಆಫ್ಲೈನ್ ಕ್ಲಾಸ್ಗಳನ್ನ ತೆಗೆದುಕೊಳ್ಬಹುದು, ಇಲ್ಲ ಆನ್ಲೈನ್ ಬೇಕಾದಲ್ಲಿ ನಮ್ಮ ನ್ಯೂ ವಿಷನ್ ಅಗ್ರಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಮೇನ್ಲಿ ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ತಿದ್ದೀರಿ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಪ್ರತಿಯೊಂದು ಸ್ಯಾಂಪಲ್ಸ್ ಗಳನ್ನ ಏನ್ ಮಾಡಿರ್ತಾರೆ ಅಂದ್ರೆ ಲೈವ್ ಸ್ಯಾಂಪಲ್ಸ್ ಗಳು, ಸೀಡ್ ಸ್ಯಾಂಪಲ್ಸ್, ಇಂಪ್ಲಿಮೆಂಟ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅಬ್ಸರ್ವೇಷನ್ಸ್ ಮಾಡಕತ್ತೀರಿ. ಎಕ್ಸಾಂಪಲ್ ಇದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅಲ್ಲಿ ಬರುತ್ತೆ. ಇದು ನೀವು ನೋಡಿರ್ತೀರಾ, ಸೀಡ್ ಬೌಲ್ ಅಥವಾ ಸೆಡ್ಡಿ ಬಟ್ಟಲು ಅಂತ ಇರ್ತಾರೆ. ಈ ರೀತಿ ಸ್ಯಾಂಪಲ್ಸ್ ಗಳು ಇಟ್ಟಿರ್ತಾರೆ. ಇಲ್ಲ ವುಡನ್ ಇಂಪ್ಲಿಮೆಂಟ್ಸ್ ಆದ್ರೆ ಸ್ಯಾಂಪಲ್ಸ್ ಗಳು ಇಟ್ಟಿರ್ತಾರೆ. ಐರನ್ ಇಂಪ್ಲಿಮೆಂಟ್ಸ್ ಇಟ್ಟಿರ್ತಾರೆ. ಇಲ್ಲ ಅಂತಂದ್ರೆ ಎನಿಮಲ್ಸ್ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ. ಎನಿಮಲ್ಸ್ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ ಹಾರ್ಟಿಕಲ್ಚರ್ ಟೂಲ್ಸ್ ಗಳನ್ನ ಇಟ್ಟಿರ್ತಾರೆ. ಅದು ಆದ್ಮೇಲೆ ನಿಮ್ಗೆ ಗೊತ್ತಿರುವ ಹಾಗೆ ಸೀಡ್ ಸ್ಯಾಂಪಲ್ಸ್ ಗಳನ್ನ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಸೀಡ್ ಸ್ಯಾಂಪಲ್ಸ್ ಇರ್ತವೆ. ನೀವು ಪ್ರತಿಯೊಂದು ಇಲ್ಲಿ ನೀವು ನೋಡ್ಬೋದು, ನಾವು ಪ್ರತಿಯೊಂದು ಸ್ಯಾಂಪಲ್ಸ್ ಗಳು ಲೈವ್ ಅಲ್ಲಿ ಸೀಡ್ ಸ್ಯಾಂಪಲ್ಸ್, ಪ್ರತಿಯೊಂದು ವೆಜಿಟೇಬಲ್ ಸೀಡ್ಸ್, ಸೀರಿಯಲ್ಸ್, ಪಲ್ಸಸ್ ಎಲ್ಲವುಗಳನ್ನ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಕೋಬಹುದು, ಸ್ಟೂಡೆಂಟ್ಸ್ ಎಲ್ಲ ಪ್ರತಿಯೊಂದು ಲೈವ್ ಸ್ಯಾಂಪಲ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಸೀಡ್ಸು, ಫರ್ಟಿಲೈಸರ್ಸ್, ಪ್ರತಿಯೊಂದು ಲೈವ್ ಸ್ಯಾಂಪಲ್ ಗಳನ್ನ. ಅಂಡ್ ತುಂಬಾ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಪ್ರತಿಯೊಂದು ಟೆಸ್ಟ್ ಗಳನ್ನ ಬರ್ತಿದ್ದಾರೆ. ಪ್ರತಿಯೊಂದು ಟಾಪಿಕ್ನ ಟೆಸ್ಟ್ ಗಳನ್ನ ಬರ್ದಿರ್ತಾರೆ. ಇದು ಮಾಕ್ ಟೆಸ್ಟ್ ಬರೆಯೋದ್ರಿಂದ ನಿಮ್ಮ ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದು ತುಂಬಾ ಈಸಿ ಆಗಿಬಿಡುತ್ತೆ. ಸೊ ಮಾಕ್ ಟೆಸ್ಟ್ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಪ್ಲಾನ್ ಹಾಕಿರ್ತೀರಾ, ಸೊ ಏನಂತ ನೀಟ್ ಆದ್ಮೇಲೆ ನಾನು ಪ್ರಿಪೇರ್ ಆಗ್ಬೇಕು ಅಂತ ಇದ್ದಿರ್ತೀರಾ. ಸೊ 5 ದಿನಗಳಲ್ಲಿ ನಾನು ಪ್ರಿಪೇರ್ ಆಗ್ಬಹುದಾ? ನಿಮ್ಗೆ 5 ದಿನ ಅಲ್ಲ 6 ದಿನ, ಯಾಕಂದ್ರೆ ಮೊದಲು ಏಪ್ರಿಲ್ 29ಕ್ಕೆ ಎಕ್ಸಾಮ್ ಇತ್ತು, ಅದನ್ನ ಪೋಸ್ಟ್ಪೋನ್ ಮಾಡಿ ಮೇ 10ಕ್ಕೆ ಬಂದಿದೆ. ಸೊ ನೀಟ್ ಆದ ತಕ್ಷಣ ಮೇ 4ರಿಂದ ಮೇ 10ರವರೆಗೂ ಸರಿ ಸುಮಾರು 6 ದಿನಗಳ ಕಾಲಾವಕಾಶ ಇದೆ. ಈ 6 ದಿನಗಳಲ್ಲಿ ನೀವು ಆರಾಮಾಗಿ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಸೊ ಈ 6 ದಿನಗಳಲ್ಲಿ ನೀವು ಕಂಪ್ಲೀಟ್ ಸೀಡ್ಸ್, ಫರ್ಟಿಲೈಸರ್ಸ್, ಇಂಪ್ಲಿಮೆಂಟ್ಸ್ ಎಲ್ಲವುಗಳನ್ನು ಸರಿಯಾಗಿ ನೋಡಿಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಅಂಡ್ ಯಾರೆಲ್ಲ ಆಫ್ಲೈನ್ ಕ್ಲಾಸಸ್ಗಳು ಬೇಕು, ಆಫ್ಲೈನ್ ಕ್ಲಾಸಸ್ಗಳು ಬೇಕಾದಲ್ಲಿ ವಿಜಯಪುರ ಮತ್ತು ಧಾರವಾಡದಲ್ಲಿದೆ. ಮೇ 4ರಿಂದ ಮೇ 9ರವರೆಗೂ ಕ್ಲಾಸಸ್ ಇರ್ತವೆ. ಈ ಕ್ಲಾಸ್ ಬಂದವರಿಗೆ ಹಾಸ್ಟೆಲ್ ಫೆಸಿಲಿಟಿ, ಕಂಪ್ಲೀಟ್ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಾಸಸ್ ಇರುತ್ತೆ. ಲೈವ್ ಸ್ಪೆಸಿಮೆನ್ ಅಬ್ಸರ್ವೇಷನ್ಸ್, ಪ್ಲಾಂಟ್ಸ್, ಮತ್ತೆ ಮಾಕ್ ಟೆಸ್ಟ್, ಮತ್ತು ಬಂದವರಿಗೆ ಆಪ್ ಸಪೋರ್ಟ್ ಕೊಟ್ಟಿರ್ತೀವಿ. ಇಲ್ಲ ಸರ್ ನಮಗೆ ಬರಕ್ ಆಗಲ್ಲ, ನಮಗೆ ಆನ್ಲೈನ್ ಬೇಕು ಅಂತಂದ್ರೆ ನಮ್ಮ ಆಪ್ ಇದೆ. ಸೊ ನಮ್ಮ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಂಪ್ಲೀಟ್ ಕೋರ್ಸ್, ಅಥವಾ ಇಲ್ಲ ಸರ್ ನಾನು ಬೇರೆ ಕಡೆ ಆಲ್ರೆಡಿ ಕ್ಲಾಸ್ ತಗೊಂಡಿದ್ದೀನಿ, ನನಗೆ ಟೆಸ್ಟ್ ಸೀರೀಸ್ ಬೇಕು, ಮಾಕ್ ಟೆಸ್ಟ್, ನಮ್ಮ ಟೆಸ್ಟ್ ಸೀರೀಸ್ ಅನ್ನು ಬಳಸಿಕೊಂಡು ನೀವು 180+ ಸ್ಕೋರ್ಗಳನ್ನ ಮಾಡಬಹುದು. ತುಂಬಾ ವಿದ್ಯಾರ್ಥಿಗಳು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಸ್ಪೆಸಿಮೆನ್ಸ್ ಗಳನ್ನು ಅಬ್ಸರ್ವ್ ಮಾಡಿಕೊಂಡು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಿದ್ದೀರಾ. ಸೊ ಮೇನ್ಲಿ ಏನಂತಂದ್ರೆ ನೀವು ನಮ್ಮ ಆಫ್ಲೈನ್ ಅಥವಾ ಆನ್ಲೈನ್ ಕೋರ್ಸ್ಗಳಿಂದ ಆರಾಮಾಗಿ 200ಕ್ಕೆ 180+ ಸ್ಕೋರ್ ಮಾಡಬಹುದು. ಈಗ ನಾವು ಬರ್ತಾ ಇಲ್ಲಿ ಸ್ಟೂಡೆಂಟ್ಸ್ ಅಬ್ಸರ್ವೇಷನ್ಸ್ ಮಾಡ್ತಿದ್ದಾರೆ. ಪ್ರತಿಯೊಂದು ಸ್ಯಾಂಪಲ್, ಸೀಡ್ ಸ್ಯಾಂಪಲ್ಸ್ ಗಳಿದಾವೆ. ಈಗ ನಾವು ಒಬ್ರು ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋಣ. ಅವ್ರು ಏನ್ ನೋಡಿದ್ದಾರೆ, ಏನೆಲ್ಲ ಕೇಳಿದ್ದಾರೆ ಅಂತ ಹೇಳಿ ನೋಡೋಣ. ಓಕೆ, ಸೊ ನೀವು ಸ್ಪೆಸಿಮೆನ್ಸ್ ಏನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ? ಎಲ್ಲಾ ರೀತಿ ಕಾಳುಗಳು ಮತ್ತು ಗಿಡಗಳು ಮತ್ತೆ ಎಲ್ಲಾ ರೀತಿ ಇಂಪ್ಲಿಮೆಂಟ್ಸ್ ಎಲ್ಲ ನೋಡಿದ್ದಾರೆ. ಸೊ ನಿಮಗೆ ಪ್ಲಾಂಟ್ಸ್ ಅಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇತ್ತಾ? ಹಾ ರೀ. ಸೊ ಎಕ್ಸಾಂಪಲ್ ಯಾವ ರೀತಿ ಪ್ಲಾಂಟ್ಸ್? ಸುಬಾಬಲ ಮತ್ತು ಸಂಕೇಶ್ವರ. ಈಗ ಸುಬಾಬಲು ಮತ್ತು ಸಂಕೇಶ್ವರನ ಐಡೆಂಟಿಫಿಕೇಶನ್ ಈಗ ಗೊತ್ತಾಯ್ತಾ? ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ? ಸುಬಾಬಲ್ ಪಾಟ್ಸ್ ಮೇಲೆ ಅಬ್ಸರ್ವ್ ಮಾಡಿ, ಪಾಟ್ಸ್ ಮೇಲೆ ಅಬ್ಸರ್ವೇಷನ್ಸ್, ಫ್ಲವರ್ಸ್ ಆಯ್ತು, ನೋಟ್ಸ್. ಓಕೆ, ಸೊ ಈಗ ಎಕ್ಸಾಂಪಲ್ ಸೀಡ್ಸ್ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಇವತ್ತು ಎಷ್ಟು ಸೀಡ್ಸ್ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ? 126, ನಿಯರ್ಲಿ 120 ಸೀಡ್ಸ್ ಅಬ್ಸರ್ವ್ ಮಾಡಿದ್ದಾರೆ. ಸೊ ಸೀಡ್ಸ್ ಗಳಲ್ಲಿ ಕನ್ಫ್ಯೂಷನ್ ಇದಾವ? ಓಕೆ, ಸೊ ಈಗ ನೀವು ಪ್ರಿಪರೇಷನ್ ಮಾಕ್ ಟೆಸ್ಟ್ ಎಲ್ಲ ಬರ್ತಿದ್ದೀರಾ. ಸೊ ಸ್ಕೋರ್ ಎಷ್ಟು ಬರ್ತಿದೆ ನಿಮ್ದು? ಸ್ಕೋರ್ 180+ ಬರ್ತಿದೆ. ಓಕೆ, ಸೊ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಗಳು ಎಲ್ಲ ಸ್ಯಾಂಪಲ್ಸ್ ಗಳನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ಪ್ರತಿಯೊಂದನ್ನ ನೋಡ್ತಿದ್ದಾರೆ. ಯಾರೆಲ್ಲ 5 ಅಥವಾ 6 ದಿನಗಳಲ್ಲಿ ಬಂದು ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು, ನೀವು ಯಾವುದೇ ಡಿಸ್ಟ್ರಿಕ್ಟ್ ಇರಲಿ, ಕರ್ನಾಟಕದ 17 ಸೆಂಟರ್ಗಳಲ್ಲಿ, ಮೈಸೂರು, ಬೆಂಗಳೂರು, ಶಿವಮೊಗ್ಗ, ಹಾಸನ, ಕರ್ನಾಟಕದ ಯಾವುದೇ ಸೆಂಟರ್ಗಳಿರಲಿ, ನಮ್ಮ ವಿಜಯಪುರ ಅಥವಾ ಧಾರವಾಡ ಸೆಂಟರ್ಗೆ ಬಂದ್ರೆ ಕಂಪ್ಲೀಟ್ ಆಗಿ ನೀವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು ವಿತ್ ಹಾಸ್ಟೆಲ್ ಫೆಸಿಲಿಟಿ. ಇಲ್ಲ ಆನ್ಲೈನ್ ಅಲ್ಲೇ ತಗೋತೀರಿ ಅಂತಂದ್ರೆ ನಮ್ಮ ಕಂಪ್ಲೀಟ್ ಕೋರ್ಸ್ ಅನ್ನು ಪರ್ಚೇಸ್ ಮಾಡಬಹುದು. ಇಲ್ಲ ಜಸ್ಟ್ ಟೆಸ್ಟ್ ಸೀರೀಸ್ ಇಂದನೂ ಪ್ರಿಪೇರ್ ಆಗ್ತೀರಾ ಅಂತಂದ್ರೆ ನಮ್ಮ ಟೆಸ್ಟ್ ಸೀರೀಸ್ ಅನ್ನು ನೀವು ತೆಗೆದುಕೊಳ್ಬಹುದು. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಈ ರೀತಿ ಸ್ಪೆಸಿಮೆನ್ಸ್ ಗಳನ್ನ ಕೊಟ್ಟು ಅದಕ್ಕೆ 4 ಆಪ್ಷನ್ಸ್ ಗಳು, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಆಪ್ಷನ್ಸ್ ಇರ್ತವೆ. ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ಪ್ರಶ್ನೆ ಆದ್ಮೇಲೆ 25 ಸೆಕೆಂಡ್ ಟು 30 ಸೆಕೆಂಡ್ ಟೈಮ್ ಇರುತ್ತೆ. ಒಂದು ಪ್ರಶ್ನೆ ಆದ್ಮೇಲೆ ಯು ಹ್ಯಾವ್ ಟು ಮೂವ್ ಟು ದ ಸೆಕೆಂಡ್ ಕ್ವಶನ್. ಎರಡನೇ ಪ್ರಶ್ನೆಗೆ ಹೋಗ್ತೀರಾ. ಎರಡನೇ ಪ್ರಶ್ನೆ 25 ಸೆಕೆಂಡ್ ಆದ್ಮೇಲೆ ಅಥವಾ 30 ಸೆಕೆಂಡ್ ಆದ್ಮೇಲೆ ಯು ಹ್ಯಾವ್ ಟು ಮೂವ್ ಟು ದ ಥರ್ಡ್ ಕ್ವಶನ್ಸ್. ಈ ರೀತಿ ಸೀಕ್ವೆನ್ಸ್ ಅಲ್ಲಿ 50 ಪ್ರಶ್ನೆಗಳು ಇರ್ತವೆ.
ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂದ್ರೆ ಪ್ಲಾಂಟ್ಸ್ ಎಲ್ಲ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ವೆಟರ್ನರಿ ಇಂಪ್ಲಿಮೆಂಟ್ಸು, ಪ್ಲಾಂಟ್ಸು, ಸೀಡ್ಸು, ಫರ್ಟಿಲೈಸರ್ಸು ಎಲ್ಲಾ ತರ ಪ್ರಶ್ನೆಗಳು ಬಂದಿರ್ತವೆ. ಓಕೆ, ಯಾರಿಗೆಲ್ಲ ಏನಾದ್ರು ಡೌಟ್ಸ್ ಗಳಿದ್ರೆ ಏನೇ ಇದ್ರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಪ್ ಲಿಂಕು ಮತ್ತು ಕೋರ್ಸ್ ಡೀಟೇಲ್ಸ್ ಅನ್ನ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಥ್ಯಾಂಕ್ ಯು ಸೋ ಮಚ್.